ಇಂದಿನ ಈ ಸಮಾರಂಭದ ಕೇಂದ್ರ ಬಿಂದು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಮತಿ ಗಿರಿಜಾ ಲೋಕೇಶ್ ಅವರು ನಮ್ಮೆಲ್ಲರಿಗೂ ಒಂದು ರೀತಿಯ ಸ್ಫೂರ್ತಿ, ಶಕ್ತಿ, ಆತ್ಮೀಯ ನಮ್ಮ ಹಿತೈಷಿಗಳಾದಂತಹ ಮೋಹನ್ ರಾವ್ ಅವರು, ಮಲ್ಲಿಕಾರ್ಜುನ ಅವರು, ಹಾಗೆ ಅನೇಕ ಜನಪದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾಡು ನುಡಿ ಈ ನೆಲ ಜಲ ಭಾಷೆಗೆ ಸೇವೆ ಸಲ್ಲಿಸಿದಂಥ ಅನೇಕ ಮಹನೀಯರನ್ನ ಪ್ರತಿ ವರ್ಷ ಸನ್ಮಾನ ಮಾಡಿಕೊಂಡು ಬಂದಂತ ನನ್ನ ಆತ್ಮೀಯ ಗೆಳತಿ. ಅಂದರೆ ನನಗೆ ಸುಮಾರು 80ರಿಂದ ಅವರ ನನ್ನ ಸ್ನೇಹ. ರಾಮೇಗೌಡರು ನನ್ನ ಸ್ನೇಹ 1980 ಇಸ್ವಿಯಿಂದ ಅವರ ನನ್ನ ಸ್ನೇಹ. ಆ ಸ್ನೇಹ ಇಲ್ಲಿವರೆಗೂ ಜೀವಂತವಾಗಿ ಉಳ್ಕೊಂಡು ಬಂದಿದೆ. ಅದೇ ನನ್ನ ಖುಷಿ. ಇಲ್ಲಿವರೆಗೂ ಆ 80ರಲ್ಲಿ ಏನಿತ್ತು ವಿಶ್ವಾಸ, ಆ ವಿಶ್ವಾಸ ಇವತ್ತಿಗೂ ಕೂಡ ಹಾಗೇ ಇದೆ. ಅದರಲ್ಲಿ ಬಹಳಷ್ಟು ಜನ ಇಲ್ಲಿ ಗುರುಪ್ರಸಾದ್ ಬಂದಿದ್ದಾರೆ, ಅನೇಕ ಜನ ಬಂದಿದ್ದಾರೆ. ನನಗೆ 4-5 ದಿವಸ ಹಿಂದೆ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಆಯಿತು. ಆ ಸಂದರ್ಭದಲ್ಲಿ ವೈದ್ಯರು ನನಗೆ ಹೇಳಿದ್ರು, ನಿಮಗೆ ಬಹುಶಃ 1 ವಾರ ರೆಸ್ಟ್ ಬೇಕಾಗುತ್ತೆ ಅಂತ ಹೇಳಿ. ಗಲಿಬಿಲಿ ಆಗಿದೆ. ಇದಾದ್ಮೇಲೆ ನೋಡೋಣ ಸರ್ ಅಂದೆ. ಇಲ್ಲ, ಆಗಬೇಕು. ಅದಾದ್ಮೇಲೆ ರಾಘವ್ರಿಗೆ ಫೋನ್ ಮಾಡಿದೆ, ಇವತ್ತು ಹಿಂಗಾಗಿದೆ ಅಂತ ಹೇಳಿ. ಅದೇನು ಮಾತಾಡಲಿಲ್ಲ. ನಾನು ಬರ್ತೀನಿ ಅಲ್ಲಿಗೆ ಅಂತ ಹೇಳಿ. ಇಲ್ಲ ನೀವೇನು ಬರೋದು ಬೇಡ, ತಲೆ ಕೆಲಸ ನೋಡಿ ನೀವು ಬರೋದು ಬೇಡ. ಬಹುಶಃ ಯಾರು ಆಗಿದ್ರೆ, ಅಣ್ಣ ನಿಮಗೆ ಹುಷಾರಿಲ್ಲ ಅಂದಾಗ ಈ ಸಮಯದಲ್ಲಿ ನೀವು ಬರಬೇಡಿ, ನಾವು ಕಾರ್ಯಕ್ರಮ ಮಾಡ್ತೀವಿ, ಅದು ನಿಮ್ಮ ಅನುಪಸ್ಥಿತಿಯಲ್ಲಿ ನೀವು ರೆಸ್ಟ್ ತಗೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಹೇಳಲಿಲ್ಲ. ಆದರೆ ಆ ಪ್ರೀತಿ ಇದೆಯಲ್ಲ, ಅವ್ರಿಗೆ ಗೊತ್ತು ನಾನು ಹೆಂಗೋ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಹೋಗಲೇಬೇಕು ಅಂತ ಬೆಳಗ್ಗೆ ಡಾಕ್ಟರ್ ಹತ್ರ ಹೋದೆ. ಅವರು ಸುಮಾರು 2 ಅವರು ನನಗೆ ಅವಕಾಶ ಮಾಡಿಕೊಟ್ಟು ಬಂದಿದ್ದು. ಇರಲಿ, ಅದೇ ನನಗೆ ಯಾಕೆಂತ ಹೇಳಿದ್ರೆ ಇದೆಲ್ಲ ವಿಶ್ವಾಸ. ಯಾಕೆಂತ ಹೇಳಿದ್ರೆ ನಿನ್ನೆ ಮನ್ನದಾಗಿದ್ರೆ ನಾವೇನೋ ಅಂದ್ಬಿಡ್ಬೋದಾಗಿತ್ತು. ಅಲ್ಲ, ಇದು ಸುಮಾರು 40-45 ವರ್ಷದ ಒಂದು ಬಾಂಧವ್ಯ ನಮ್ಮನ್ನು ಇಲ್ಲಿವರೆಗೂ ಕೂಡ ಬೆಳೆಸ್ಕೊಂಡು ಬಂತು. ನನಗೆ ಖುಷಿ ಏನಪ್ಪ ಅಂತ ಹೇಳಿದ್ರೆ, ನನಗೆ ಗಿರಿಜನ್ನವ್ರಿಗಿನ ಲೋಕೇಶ್ ಅವ್ರ ಮೇಲೆ ಬಹಳ ಪ್ರೀತಿ. ಯಾಕೆ ಅಂತ ಹೇಳಿದ್ರೆ, ನಾವು ಅವ್ರನ್ನ ಚಿತ್ರರಂಗದಲ್ಲಿ ಅವ್ರನ್ನ ನೋಡ್ತಾ ಇದ್ದ, ಬಹಳ ದೂರದಿಂದ ನೋಡ್ತಾ ಇದ್ದ. ಅಣ್ಣವ್ರ ಜೊತೆ ಆಗಾಗ ಬಂದಾಗ ಎಲ್ಲ ನಾವೆಲ್ಲ ಮಾತಾಡ್ತಿದ್ದೋ. ನಾವು ಅವ್ರನ್ನ ಅಣ್ಣ ಅಂತಾನೆ ಕರೀತಿದ್ದೋ, ರಾಜ್ಕುಮಾರ್ನ ಯಾವ ರೀತಿ ಕರೀತಿದ್ವೋ ಅದೇ ರೀತಿ ಅಶೋಕ್ ಅವರು ಕೂಡ, ಹಾಗಾಗಿ ನಮ್ಮ ಲೋಕೇಶ್ ಅವರು ಕೂಡ ಅಣ್ಣ ಅಂತಾನೆ ಕರೀತಿದ್ವಿ. ಜಾಸ್ತಿ ಅವ್ರಿಗೂ ನಮಗೂ ಪ್ರೀತಿ ಜಾಸ್ತಿ ಬಾಂಧವ್ಯ ಬೆಳೆದಿದ್ದು ಯಾವಾಗ ಅಂದ್ರೆ ಆ 30 ದಿನ. ಏನು ಡಾಕ್ಟರ್ ರಾಜ್ಕುಮಾರ್ ಅವರು 30 ದಿನ ಇಡೀ ಕರ್ನಾಟಕವನ್ನ ಗೋಕಾಕ್ ಚಳುವಳಿ ಜಾರಿ ಆಗಬೇಕು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕವನ್ನ ಸುತ್ತಿದ್ರು. ಅವತ್ತಿಂದ ಅವರ ನಮ್ಮ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಜಾಸ್ತಿ ಆಗುತ್ತೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ 30 ದಿನ ಅವ್ರು ಹೇಳ್ದಂಗೆ ಅದೊಂದು ವೈಭವ ಬಿಡಿ. ಅದು ನಾವೆಲ್ಲ ಸುಮ್ಮನೆ ಪ್ರವಾಸ ಮಾಡ್ಕೊಂಡು ಹೋಗ್ತಾ ಇದ್ದ ಜನರು ನೋಡ್ತಾ ಇದ್ದಲ್ಲ, ಅದು ಸಂಭ್ರಮ. ಪ್ರಮಾಣವಾಗ್ಲೂ ಹೇಳ್ತೀನಿ, ಆ ಜನಸ್ತೋಮವನ್ನ, ಅವತ್ತು ನೋಡಿದ್ದ ಜನಸ್ತೋಮವನ್ನ ಇನ್ನು ನನ್ನ ಜೀವನ ಪರ್ಯಂತ ಯಾವತ್ತೂ ನೋಡಕ್ ಸಾಧ್ಯ ಇಲ್ಲ ಕರ್ನಾಟಕ ಅಂತ ಜನಸ್ತೋಮ. ಅವತ್ತು 30 ದಿನ ಜೊತೆಲಿದ್ದವ್ರು ಯಾರು? ಒಬ್ರು ಲೋಕೇಶ್, ಒಬ್ರು ಅಶೋಕ್, ರಾಜ್ಕುಮಾರ್ ಅವರು, ನಾನು. ಬಾಕಿ ಎಲ್ಲ ಕಲಾವಿದರು ಬರ್ತಾ ಇದ್ರು, ಭಾಗವಹಿಸ್ತಾ ಇದ್ರು. ಅಣ್ಣವ್ರ ಜೊತೆ ಇದ್ರು, ಅಂಬರೀಷ್ ಇದ್ರು, ವಿಷ್ಣುವರ್ಧನು, ಶಂಕರ್ ನಾಗು, ಅನಂತ್ ನಾಡು, ಎಲ್ಲರೂ, ಶಿವರಾಮ. ಆದರೆ ಸತತವಾಗಿ 30 ಜನ ಇದ್ದಂಥವ್ರು ಈ 4 ಜನ ನಾನು ಹೇಳುವ, ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅವರ ಪ್ರಶಸ್ತಿ ಈ ನಾವು ಮೆಚ್ಕೊಂಡಂತ ಕಲಾವಿದ, ಈ ದೇಶ ಮೆಚ್ಕೊಂಡಂತ ಕಲಾವಿದ, ಈ ದೇಶ ಮೆಚ್ಕೊಂಡಂತ ಕಲಾವಿದ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದಕ್ಕೊಂದು ಸಣ್ಣ ಉದಾಹರಣೆ ನಿಮಗೆ ಕೊಡ್ತೀನಿ. ಯಾಕೆಂದ್ರೆ ನೀವು ಪ್ರಶಸ್ತಿ ಸ್ವೀಕಾರ ಮಾಡಿದ್ದೀರಲ್ಲ, ಆ ಪ್ರಶಸ್ತಿ ಸ್ವೀಕಾರ ಮಾಡಿದಂಥ ವ್ಯಕ್ತಿಯ ಹೆಸರಲ್ಲಿ ನೀವು ಆ ಪ್ರಶಸ್ತಿ ಸ್ವೀಕಾರ ಮಾಡಿದ್ರಲ್ಲ, ನಿಮ್ಗೆ ಎಷ್ಟು ದೊಡ್ಡ ಗೌರವ ಅಂತ ಹೇಳ್ಬಿಟ್ಟು ಇವತ್ತು ಆ ಒಂದು ವಿಚಾರನೆ
ರಾಜ್ಕುಮಾರ್ ಅವರಿಗೆ ಪಾಲ್ಕೆ ಪ್ರಶಸ್ತಿ ಬಂತು. ಪಾಲ್ಕೆ ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ಅವತ್ತು ಪ್ರಧಾನಮಂತ್ರಿ ದೇವೇಗೌಡರು ಆ ಒಂದು ಪ್ರಶಸ್ತಿಯನ್ನ ಕೊಡುವಂತವರು ರಾಷ್ಟ್ರಪತಿಗಳು. ಆ ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ರಾಜ್ಕುಮಾರ್ ಅವರು ಸಹಕುಟುಂಬ ಎಲ್ಲ ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಕರ್ನಾಟಕದಿಂದ ಸುಮಾರು 50-60 ಜನ ನಮ್ಮ ಉದ್ಯಮದವರು ಬಹಳ ಬೇಕಾದಂತ ಎಲ್ಲ ದೊಡ್ಡವರು ನಾವೆಲ್ಲ ಭಾಗವಹಿಸಿದ್ವಿ. ಅಲ್ಲಿ ಒಂದು ಡೆಲ್ಲಿಲಿ ವಿಜ್ಞಾನ ಭವನ ಇದೆ, ನಿಮಗೆ ಗೊತ್ತಿರಬೇಕು. ಕಪ್ಪಣ್ಣವ್ರಿಗೆ ಎಲ್ಲ ಗೊತ್ತಿರುತ್ತೆ, ಶ್ರೀರಾಮಣ್ಣ ಅವ್ರಿಗೆಲ್ಲ ವಿಜ್ಞಾನ ಭವನ ಅಂತ ಇರೋದು ಸುಮಾರು ಅದರ ಸೀಟಿನ ವ್ಯವಸ್ಥೆ ಎಷ್ಟು ಹೇಳಿದ್ರೆ ಸುಮಾರು 4,000-5,000 ಸೀಟಿನ ವ್ಯವಸ್ಥೆ ಆಗಿದೆ. ಅಲ್ಲಿ ವಿಜ್ಞಾನ ಭವನದಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಕ್ಕೆ ರಾಜ್ಕುಮಾರ್ ಅವರು ಕೂತ್ಕೊಂಡಂತ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಬರ್ತಾರೆ, ಎಲ್ರಿಗೂ ಇದು ನಿಂತಾರೆ, ಮತ್ತೆ ಕೂತ್ಕೋತಾರೆ, ಎಲ್ರಿಗೂ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಕೊನೆಗೆ ಪ್ರಶಸ್ತಿ ಪ್ರದಾನ ಮಾಡೋದು ಪಾಲ್ಕೆ ಪ್ರಶಸ್ತಿ. ಆ ಪಾಲ್ಕೆ ಪ್ರಶಸ್ತಿನ ಕೊಡುವಂತ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಹೆಸರನ್ನ ಹೇಳಿದಾಗ ರಾಜ್ಕುಮಾರ್ ಅವರು ಒಂದು ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕಿ ಎದ್ದಿದ್ಕೋತಾರೆ. ಆ ಒಂದು ಒಂದು ವೇದಿಕೆ ಮೇಲೆ ಹೋಗ್ತಾರೆ, ನಡ್ಕೊಂಡು ಹೋಗಿ ಪ್ರಶಸ್ತಿ ಸ್ವೀಕಾರ ಮಾಡಿ ಎಲ್ಲ ಆದ್ಮೇಲೆ ಅವರ ಜಾಗಕ್ಕೆ ಬಂದು ಕೂತ್ಕೊಳ್ಳೋವರೆಗೂ ಕೂಡ ಇಡೀ ಸಭಾಂಗಣ ಯಾರೂ ಕೂತ್ಕೊಂಡಿಲ್ಲ, ಯಾರು ಕೈ ಚಪ್ಪಾಳೆ ನಿಲ್ಲಿಸ್ತಿಲ್ಲ. ಅವರು ಬಂದು ಕೂತ್ಕೊಂಡ ಮೇಲೆ ಆ ಗೌರವವನ್ನು ಎಲ್ಲರೂ ಕೊಟ್ಟರು. ನಾನು ಅದನ್ನು ನೋಡಿದ್ದು ಪುಣ್ಯ ಅಂದಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದಲ್ಲಿ ಹುಟ್ಟಿದ್ದು ಒಂದು ಸಾರ್ಥಕ ಆಗೋಯ್ತು, ನಮಗೆಲ್ಲ ಒಂದು ಹೆಮ್ಮೆ ಅಂತ ಹೇಳ್ಬಿಟ್ಟು. ಯಾಕೆಂತ ಹೇಳಿದ್ರೆ ನಿಮಗೆ ಅಲ್ಲಿ ಬಂದಿರೋರು ಕೇವಲ ಈ ಚಿತ್ರರಂಗದವರು, ಯಾರು ಮಡ್ರಾಸ್ನವರು, ಆಂಧ್ರದವರು, ಕೇರಳದವರು ಅಲ್ಲ, ಇಡೀ ಪ್ರಪಂಚದ ಜನ ಅಲ್ಲಿ ಹೊತ್ತು ಬಂದಿದೆ. ಆ ಒಂದು ಸಮಾರಂಭಕ್ಕೆ ಇಡೀ ಪ್ರಪಂಚದ ಗಣ್ಯ ವ್ಯಕ್ತಿಗಳು ಅವತ್ತು ಆ ಸಮಾರಂಭಕ್ಕೆ ಬಂದಿರ್ತಾರೆ. ಅವ್ರಿಗೆಲ್ಲ ಏನ್ ಗೊತ್ತು ರಾಜ್ಕುಮಾರ್ ಅವರು? ಅದೇ ಇದನ್ನ ನಾನು ಬೆಳಗ್ಗೆ ದೆಹಲಿ ಕನ್ನಡ ಸಂಘದಲ್ಲಿ ಮಾತಾಡಿದೆ. ಇದು ನಾನೆಲ್ಲರೂ ಪುಣ್ಯ ಇಂಥ ಒಂದು ಘಟನೆ ನಾನು ಕಣ್ಣು ತುಂಬ ನೋಡ್ಕೊಂಡೆ ಅಂತ ಹೇಳ್ಬಿಟ್ಟು ಹೇಳಿದೆ. ಹಾಗಾಗಿ ಇವತ್ತು ನೀವು ಅವರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ನನಗೆ ರಾಮೇಗೌಡರು ಹೇಳಿದ್ರು, ಈ ಬಾರಿ ಪ್ರಶಸ್ತಿಯನ್ನ 3ನೇ ಪ್ರಶಸ್ತಿಯನ್ನ ಗಿರಿಜಾಲೋಕೇಶ್ವರಿ ಕೊಟ್ಟಿದ್ದೀವಿ. ನಾನು ವ್ಯಕ್ತಿತ್ವದ ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ಮಾತನಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಆಯ್ಕೆ ಮಾಡೋದ್ರಲ್ಲಿ ಸತ್ಯ ಇರುತ್ತೆ, ಅವ್ರು ಮಾಡೋದ್ರಲ್ಲಿ ಆ ಮಾಡೋ ಕೆಲಸದಲ್ಲಿ ಗೌರವ ಇರುತ್ತೆ. ನಿಜವಾಗಿ ಇದಕ್ಕೆ ಗಿರಿಜಮ್ಮನವರು ನಿಜವಾಗಿ ಯೋಗ್ಯರು ಅಂತ ನಾನು ಅನ್ಕೊಂಡೆ. ಅವತ್ತು 1ನೇ ಪ್ರಶಸ್ತಿನ ಶ್ರೀರಾಮಣ್ಣ ಅವರು ಪೊಲೀಸ್ ಇಲಾಖೆಯಲ್ಲೇ ಅವರು ಕೆಲಸ ಮಾಡಲಿಲ್ಲ, ಪ್ರಾಮಾಣಿಕವಾದಂಥ ದಕ್ಷ ಅಧಿಕಾರಿಯಾಗಿ ಹೆಸರು ಮಾಡೋದು. ಆದ್ರೆ ಒಬ್ಬ ಕನ್ನಡಿಗರನ್ನ ಬೆಳೆಸ್ತಾರಲ್ಲ, ಒಬ್ಬ ಕನ್ನಡ ಹೋರಾಟಗಾರನ್ನ ಬೆಳೆಸ್ತಾರಲ್ಲ, ಎಲ್ಲೂ ಇಲ್ಲದೇ ಇರೋ ಭಾಗದಲ್ಲಿ ಕನ್ನಡವನ್ನು ಬೆಳೆಸ್ತಾರಲ್ಲ, ಅದು ಶ್ರೀರಾಮಣ್ಣ ಅವರಿಗೆ ಯಾವ ಒಂದು ಸವಾಲಾಯ್ತು. ಅವತ್ತು ಇಲ್ಲಷ್ಟು ಬಹಳಷ್ಟು ಜನ ನನ್ನ ರಾಜ್ಕುಮಾರ್ ಅಭಿಮಾನಿಗಳು ಕೂತಾರೆ. ಕ್ಯಾರಿ ರಸ್ತೆಯಲ್ಲಿ ಒಂದು ಕನ್ನಡ ಭಾಗವನ್ನ ಹಾಕಕ್ಕಾಗಲ್ಲ, ಅಲ್ಲಿ ಜನ ಬಿಡುವಂತಾರೆ, ನಮ್ಗೆ ಭಾಗದಲ್ಲಿ ಒಂದು ಕನ್ನಡ ಭಾಗ ಹಾಕಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು. ಅವತ್ತು ನಾನು ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಕ್ಯಾರಿ ರಸ್ತೆಯಲ್ಲಿ ಮೆರವಣಿಗೆ ಹೋದಂತ ಸಂದರ್ಭದಲ್ಲಿ ನಾನಿಂದ ಸುಮಾರು 1000 ಜನ ಆ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ. ರಾಮೇಗೌಡರು ಇದ್ದಾರೆ, ಗುರುಪ್ರಸಾದ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಬರ್ತಾ ಇರುವಾಗ ನನಗೆ ಕೆಲವರು ಹಾರ ಹಾಕಿ ಕರ್ಕೊಂಡು ಹೋಗ್ತಾರೆ. ನಾನು ಹಾರ ತಗೊಂಡಿರ್ತೀನಿ, ಯಾಕೆಂತಂದ್ರೆ ನಮಗೂ ಅದರ ಇಷ್ಟ ಇಲ್ಲ. ಎಲ್ಲೋ ಇದ್ದು ಯಾರು ಆ ಭಾಗದ ಆ ವ್ಯಾಪ್ತಿಯ ಸಬ್ ಇನ್ಸ್ಪೆಕ್ಟರ್ ಶ್ರೀರಾಮಣ್ಣ ನನಗೆ ಬೈದು ಹಾರ ತೆಗಿಬೇಡಿ ನೀವು, ಯಾಕೆಂತ ಹೇಳಿದ್ರೆ ಅದು ನಿಮ್ಮ ಐಡೆಂಟಿ ಮಾಡುತ್ತೆ, ನಿಮ್ಗೆ ಗುರುತ ಮಾಡುತ್ತೆ, ದಯವಿಟ್ಟು ಹಾರ ತೆಗಿಬೇಡಿ ಅಲ್ಲಿವರೆಗೂ ಅಂತ ಹೇಳ್ತೇನೆ. ಇಡೀ ಪೊಲೀಸ್ ಇಲಾಖೆ ಅವತ್ತು ಆ ಕ್ಯಾಂಡಿಡೇಟ್ಗೆ ಆ ಸರ್ಕಲ್ ಅಲ್ಲಿ ಇಡೀ ಪೊಲೀಸ್ ಅಧಿಕಾರಿಗಳು ಅವತ್ತು ಏನಾಗುತ್ತೋ ಗೊತ್ತಿಲ್ಲ ಅಂತ. ಯಾಕೆಂತ ಹೇಳಿದ್ರೆ ಇದೆಲ್ಲ ಯಾರಿಂದ ಯಾಕೆ, ಇದಕ್ಕೆಲ್ಲ ನಮ್ಮಿಂದ ಒಂದು ಶಕ್ತಿ ಮಾಡೋದು. ಇವತ್ತು ನಾನೇನಾದ್ರೂ ಆಗಿದ್ರೆ ನಾನೊಬ್ಬ ಶಾಸಕ ಅಲ್ಲ, ಒಬ್ಬ ಮಂತ್ರಿ ಅಲ್ಲ, ಮತ್ತೊಂದಲ್ಲ, ಅಥವಾ ಸರ್ಕಾರದ ಯಾವುದೇ ಸರ್ಕಾರದಲ್ಲಿ ಯಾವುದೇ ಅಧಿಕಾರ ಪಡೆದವನಲ್ಲ. ಆದ್ರೆ ಇಡೀ ಕರ್ನಾಟಕದಲ್ಲಿ ನನ್ನನ್ನ
ಬಹಳ ಪ್ರೀತಿಯಿಂದ ಕಾಣ್ತಾರೆ. ಅದಕ್ಕೆ ಕಾರಣ ನಾನು ಮಾಡಿದಂಥ ಹೋರಾಟ, ಅದರ ಹಿಂದಿನ ಅತಿ ಶಕ್ತಿ ಡಾಕ್ಟರ್ ರಾಜ್ಕುಮಾರ್. ಇವತ್ತು ಅವರಿಲ್ಲ ಅಂದ್ರೆ ಇಂಥ ವೇದಿಕೆಯಲ್ಲಿ ನಾನು ಬರ್ತಿದ್ದೇನೆ. ಆ ಪುಣ್ಯಾತ್ಮನಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು ಆ ಪುಣ್ಯಾತ್ಮನಿಂದ. ಹಾಗಾಗಿ ಅವರ ಪ್ರಶಸ್ತಿ ನಿಮಗೆ ಸಿಗ್ತಾ ಇದೆಯಲ್ಲ, ಅದನ್ನು ನಾನು ಎಷ್ಟು ಖುಷಿ ಪಡ್ಬೋದು, ಎಷ್ಟು ಖುಷಿ ಪಡ್ಬೋದು. ಇಂಥ ಇಬ್ಬರು ಮನೆಯವರು, ಒಬ್ರು ಬರ್ಗೂರು ಅಂತ ಇನ್ನೊಬ್ರು ಸುಬ್ರಹ್ಮಣ್ಯ ಅವರು, ಮೂರನೇದು ನಿಮಗೆ ಸಿಕ್ಕಿದೆ. ಫಸ್ಟು ಮಹಿಳಾ ಒಂದು ಅಭ್ಯರ್ಥಿ ಮಹಿಳೆಗೆ ಅವರು ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ಆ ಪುಣ್ಯಾತ್ಮ ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಕಾರಣ ಅವರೇ ಅನ್ನೋದನ್ನ ನಾವು ಯಾರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗಿರಿಜಮ್ಮನವ್ರನ್ನ ನಾವು ಯಾವತ್ತೂ ಒಬ್ಬ ಕಲಾವಿದೆ ಅಂತ ನೋಡಲಿಲ್ಲ. ನಮ್ಮಲ್ಲಿ ಒಬ್ರು ನನ್ನ ಅಕ್ಕನೋ ತಂಗಿನೋ ಅಥವಾ ಏನೋ ಗೊತ್ತಿಲ್ಲ, ನಮ್ಮ ಕುಟುಂಬದವರು ಒಬ್ಬರಾಗಿ ಅವ್ರು ಹೇಳಿದ್ರು. ಬೆಳ್ಳಿಕಾಲಂದ್ರ ಚಿತ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಇವತ್ತು ನಾನು ನೆನೆಸ್ಕೋಬೇಕಾಗಿರೋದನ್ನ, ಹಂಪೆನಲ್ಲಿ ಅವತ್ತು ರಾಜ್ಕುಮಾರ್ ಬಿಟ್ರೆ ಇನ್ನೊಂದು ಕಲಾವಿದರೆ ಅಷ್ಟು ದೊಡ್ಡ ಬಳಗ ಇದ್ದಿದ್ದು, ಅಭಿಮಾನಿ ಬಳಗ ಇದ್ದಿದ್ದು ಅಭಿಮಾನಿಗಳು ಮಹಾರಾಷ್ಟ್ರ. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಚಿತ್ರೀಕರಣ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ಕೈಗೆ. ಅವತ್ತು ಬೆಂಗಳೂರಲ್ಲಿ ಪರ್ಮಿಷನ್ ತಗೊಂಡು ಹೋಗೋಕ್ಕಾಗಲ್ಲ, ಡೆಲ್ಲಿಯಿಂದ ತರಬೇಕು, ಅದನ್ನ ತಗೊಂಡು ಬಂದು ಎಲ್ಲ ಮಾಡಿ ನನಗೆ ಚಿತ್ರೀಕರಣ ಮಾಡೋಕ್ಕೆ ಆಗ್ತಾ ಇಲ್ಲ. ಪುಣ್ಯಾತ್ಮ ಕೆ ಸಿ ರಾಮಮೂರ್ತಿ ಅವರು ಇವತ್ತು ಇದ್ದಾರೆ, ರಿಟೈರ್ಡ್ ಆಗ್ತಾರೆ. ಅವ್ರಿಗೆ ಬಳ್ಳಾರಿಗೆ ಹೋಗಿ, ಸರ್ ನನ್ನ ಪರಿಸ್ಥಿತಿ ಹಿಂಗಾಗಿದೆ, ನಾನು ವಾಪಸ್ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಅವ್ರು ನಿಜವಾಗಿ ಅವತ್ತು ಧೈರ್ಯ ಕೊಟ್ಟು, ನಾನು ಅಲ್ಲಿ ಹೇಳ್ತೀನಿ, ನೀವು ಅಲ್ಲಿ ಹೋಗಿ DOSP ನೋಡಿ, ಯಾರು ಮೇಘ್ರಿ ಇಲ್ಲಿ ಕಮಿಷನ್ ಆಗಿ ರಿಟೈರ್ ಆಗೋರನ್ನ ಅವರು ಹೊಸಪೇಟೆಯಲ್ಲಿ ಮೇಘ್ರಿ ಹೋಗಿದ್ರು. ಅವ್ರು ಹೇಳ್ತೀನಿ ಹೋಗಿ ನೀವು ಅಂತ ಹೇಳಿದ್ರು. ಅಲ್ಲಿ ಹೋಗಿ ಚಿತ್ರೀಕರಣ ಮಾಡಬೇಕು. ಅವರು ಪೂರ್ತಿ ಬಂದೋಬಸ್ತ್ ಕೊಟ್ಟು ಅಲ್ಲಿ ಚಿತ್ರೀಕರಣ ಮಾಡಬೇಕು. ಇದೆಲ್ಲ ಯಾಕೆ ನೆನೆಸ್ಕೊಳ್ತೀನಿ ಅಂದರೆ, ಗಿರಿಜಮ್ಮನವ್ರು ಅವತ್ತು ಒಬ್ಬ ಕಲಾವಿದೆಯಾಗಿ ನಮ್ಮ ಜೊತೆ ಇರಲಿಲ್ಲ. ಎಲ್ರಿಗೂ ನಮ್ಮ ಸಿನಿಮಾ ಚಿತ್ರೀಕರಣದಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಎಲ್ಲರೂ ಮೀನು ಸಾರು, ತಲೆಮಾಂಸ ಎಲ್ಲ ರಾತ್ರಿ ಅದೇ ಕೆಲಸ. ಅವರು ರಾತ್ರಿ ಆದ್ರೆ ಅದೇ ಕೆಲಸ, ಅವರೇ ನಿಂತ್ಕೊಂಡು ಮಾಡಿ ಎಲ್ಲರಿಗೂ ಕೊಡ್ತು. ಇದು ಕೇಳಿ ಅವ್ರಿಗೆ, ಇದು ಎಲ್ಲಾ ಚಿತ್ರೀಕರಣದಲ್ಲೂ ಇಲ್ಲ, ಅದು ಕೆಲವೇ ಚಿತ್ರೀಕರಣದಲ್ಲಿ ಇಂಥ ಕೆಲಸನ ಮಾಡ್ಕೊಂಡು ಬಂದಂಥವ್ರು. ಅದಕ್ಕೆ ನಾನು ಹೇಳ್ದೇಣ ಅವರಿಗೆ, ನಾಳೆ ಒಂದು 25-50 ಜನ ಬಂದ್ಬಿಡ್ತೀವಿ, ಹೆಂಗೂ ದುಡ್ಡು ಕೊಟ್ಟಿದ್ದಾರೆ, ನಾಳೆ ಪೂರ್ತಿ ನಾನ್ಬೇಕು ನಮ್ಗೆಲ್ಲರಿಗೂ ಮನೆ ಹಾಕ್ಬಿಡಿ, ಯಾಕಂದ್ರೆ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಿಜವಾಗಿ ನನಗೆ ಇವತ್ತೇನೇ ಆಗಲಿ ನಿಮಗೆ ಇದು ಕೊಟ್ಟಿದ್ದು ಸಾಕು ಸರ್. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮೆಚ್ಚುವಂತ ಒಬ್ಬ ಅಪ್ಪಟ ಕನ್ನಡ ಕಲಾವಿದೆ. ಯಾಕೆಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ರಂಗಭೂಮಿ ಅಲ್ಲಿಂದ ಬಂದಂಥವ್ರು. ಇವತ್ತು ಇಡೀ ನಿಮ್ಮ ಕುಟುಂಬ ರಂಗಭೂಮಿ ಅಂತ ಬಂದಂಥವ್ರು, ಬೇಕಾದಷ್ಟು ಜನಕ್ಕೆ ಆಶಯ ಕೊಟ್ಟಂಥವ್ರು ಸುಬ್ಬಯ್ಯನವರು. ಅಂತ ಒಂದು ಸಂಸ್ಕಾರ ಇರುವಂತ ಆ ಕುಟುಂಬಕ್ಕೆ ಇವತ್ತು ಕೊಟ್ಟಿದಾರಲ್ಲ, ಅದು ನಮ್ಗೆಲ್ರಿಗೂ ನಮಗೆ ಹೆಮ್ಮೆ, ನಮಗೆ ಗೌರವ. ಹಾಗಾಗಿ ಇವತ್ತು ಈ ಜನಶಕ್ತಿ ಕನ್ನಡ ಜನಶಕ್ತಿ ಕೇಂದ್ರ ಇದೆಯಲ್ಲ, ಇದು ನಿಜವಾಗಿ ನಮ್ಮ ರಾಮೇಗೌಡರು ಬಹಳ ಒಳ್ಳೆಯ ಒಂದು ತಂಡವನ್ನ ಕಟ್ಕೊಂಡಿದ್ದಾರೆ. ಅದರಲ್ಲಿ ಮಲ್ಲಿಕಾರ್ಜುನವರು ಇದ್ದಾರೆ, ಮತ್ತೊಬ್ಬರು ಇದ್ದಾರೆ, ಬಹಳಷ್ಟು ಜನ ಒಳ್ಳೆಯವ್ರನ್ನ ಕಟ್ಕೊಂಡು ಒಂದು ಒಳ್ಳೆ ಉತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂತಟ್ಟುವಂತ ಕೆಲಸ, ಅವರಿಗೆ ಶಕ್ತಿ ತುಂಬುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ನೀವು ಮಾಡುವಂತ ಕಾರ್ಯಕ್ರಮದಲ್ಲಿ ನಾವೇ ಅಲ್ಲ, ಮೋಹನ್ ರವೇ ಅಲ್ಲ, ಇಡೀ ಕನ್ನಡದ ಬಂಧುಗಳು ನಿಮ್ಮ ಜೊತೆ ಯಾವತ್ತೂ ಸದಾ ಇರ್ತಾರೆ. ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಅನ್ನೋ ನಂಬಿಕೆ ಕೂಡ ನಮಗಿದೆ. ಇವತ್ತು ನೀವು ನೋಡಬೇಕು, ಎಲ್ಲ ಒಂದ್ ಕಡೆ ರಾಮೇಗೌಡರ ಬಗ್ಗೆ ಹೇಳ್ತೀನಿ, ಎಲ್ಲ ಒಂದ್ ಕಡೆ ಒಂದು ಕುವೆಂಪು ಕ್ರೀಡಾ ಪಾರ್ಕ್ನಲ್ಲಿ ಒಬ್ಬ ಕುವೆಂಪು ಅವರ ಒಂದು ಪ್ರತಿಮೆಯನ್ನು ಹಾಕಿ ಬಹಳ ದಿವಸ ಆಯಿತು. ಬರ್ತಾ ನೋಡಿದಾಗ ಆ ವ್ಯವಸ್ಥೆ ಏನೋ ಗೊತ್ತಿಲ್ಲ, ಅವ್ರಿಗೇನೋ ಮನಸ್ಸಿಗೆ ನೋವಾಯಿತು. ಯಾಕೆ ಇದು ಒಂದು ರೀತಿ ಅಲ್ಲಿ ಯಾರೋ ಮಲಗೋದು, ಬಟ್ಟೆ ಹಾಕಿರೋದು, ಮಕ್ಕಳು ಇದನ್ನೆಲ್ಲ ನೋಡಿ ಇವತ್ತು ಎಷ್ಟು ನವೀಕರಣ ಮಾಡಿದ್ದಾರೆ ಅದನ್ನ ಅಂತ ಹೇಳಿದ್ರೆ ಅದು ಎಲ್ರಿಗೂ ಬರೋದು. ಅಲ್ಲಲ್ಲ ಅದಕ್ಕೆ
ಆ ಚಿಂತನೆ ಅವ್ರಿಗೆ ಬೇಕಲ್ಲ, ಅದನ್ನ ಮಾಡಿದಾರಲ್ಲ. ಇಂಥ ಒಳ್ಳೊಳ್ಳೆ ಕೆಲಸಗಳನ್ನ ಸಮಾಜದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀರಾ ರಣಗೌಡ್ರೆ. ನಾವು ಒಬ್ಬರೇ ಅಲ್ಲ, ಇಡೀ ನಿಮ್ಮ ಜೊತೆ ಎಲ್ಲ ಗೆಳೆಯರಿದ್ದಾರೆ. ನೀವು ಮಾಡುವಂಥ ಕೆಲಸ ಯಶಸ್ವಿಯಾಗಲಿ ಅಮ್ಮ. ಇನ್ನೂ 10 ಪ್ರಶಸ್ತಿಗಳಿಂದ ಬರಲಿ ಅಂತ ನಾವು ನಿಮಗೆ ಒಂದೇ ಸಾಲು. ಇನ್ನೂ ಇಂಥ 10 ಪ್ರಶಸ್ತಿಗಳು ಸರ್ಕಾರ ಮಟ್ಟದಲ್ಲಿ ನಿಮಗೆ ಬರಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಆಗಿದೆ. ಅದಕ್ಕೆ ಕಾರಣ ಕನ್ನಡ ಜನಶಕ್ತಿ ಕೇಂದ್ರದ ಒಂದು ಅದು ಶಕ್ತಿ ಬಿಡಿ. ಆ ಶಕ್ತಿ ಮುಂದೆ ನಾವು ಯಾರಿಲ್ಲ. ಆ ಪುಣ್ಯಾತ್ಮದಿಂದಲೇ ಇವತ್ತು ನಾವಿಲ್ಲ. ಇವತ್ತೇನಾದರೂ ಒಂದಿಷ್ಟು ಸಣ್ಣ ಹೆಸರು ಬಂದಿದೆ. ಆ ಪುಣ್ಯಾತ್ಮನ ಹೆಸರನ್ನ ಇಟ್ಕೊಂಡು ನಾವು ಸಂಘಟನೆ ಮಾಡಿ ಅವ್ರಿಗೆಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನು ತರದಂತೆ ಹೋರಾಟ ಮಾಡಿದಂಥದ್ದು ಡಾಕ್ಟರ್. ಇವತ್ತು ಮೊನ್ನೆ ನೋಡಬೇಕು, ಹಿಂದಿ ಪರೀಕ್ಷೆ ಕಡ್ಡಾಯ ಅಲ್ಲ ಅನ್ನೋದನ್ನ ನಾನು ಮಧುಗುಂಡಪ್ಪನವ್ರಿಗೆ ಮನವರಿಕೆ ಮಾಡಿಕೊಟ್ಟೆ. ಸರ್, ನಿಮ್ಮ ತಂದೆಯವ್ರನ್ನ ನಾವು ನೆನೆಸ್ಕೋತೀವಿ. ಅವತ್ತು ಮುಖ್ಯಮಂತ್ರಿಗಳು ನಾವೆಲ್ಲ ಹೇಳಿದ್ದಕ್ಕೆ ಸುಗ್ರೀವಾಜ್ಞೆ ಹೊರಡಿಸಿದ್ರು ಕಾವೇರಿ ವಿಚಾರದಲ್ಲಿ. ಇವತ್ತು ಈ ಒಂದು ಪುಣ್ಯದ ಕೆಲಸ ನೀವು ಮಾಡಿ ಅಂತ ಹೇಳಿದ ನಾವೆಲ್ಲ ಸಂಜೆ 6 ಗಂಟೆ ಒಳಗೆ ಅವರು ಹಿಂದಿ ಪರೀಕ್ಷೆ ಕಡ್ಡಾಯವನ್ನು ಕಿತ್ತಾಕಿದ್ರು. ಒಬ್ಬರು ಬಂಗಾರಪ್ಪ, ಒಬ್ಬರು ಮಧು ಬಂಗಾರಪ್ಪ, ಅವರೆಲ್ಲರೂ ಸರ್ ಇಂಥವರಿಂದ ಭಾಷೆಗಳು ಉಳಿ. ಯಾಕೆಂತ ಹೇಳಿದ್ರೆ ಕಳೆದ ವರ್ಷ ಹಿಂದಿ ಪರೀಕ್ಷೆಯಲ್ಲಿ ಫೇಲಾಗಿ 1,40,000 ವಿದ್ಯಾರ್ಥಿಗಳು ಜೀವನವನ್ನು ಕಳ್ಕೊಂಡು, ಅದರ ಹಿಂದಿನ ವರ್ಷ 82,000 ಜನ. ಇವ್ರ ಭವಿಷ್ಯ ಏನಾಗಿತ್ತು ನಮ್ಗೆ ಬೇಕಾಗಿಲ್ಲ. ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಲ್ಲರನ್ನೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ವಾಟ್ಸಾಪ್ ಒಂದು ಕಳಿಸ್ತೀನಿ. ಇಲ್ಲಿ ಹಿಂದಿ ಪರವಾಗಿರೋರು ನನಗೊಂದು ಮೆಸೇಜ್ ಕಳಿಸಿದ್ದಾರೆ. ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೀನಿ. ನಾನು ನಮ್ಮ ಸ್ನೇಹಿತರ ಜೊತೆ ಅದನ್ನ ವಾಟ್ಸಾಪ್ ಮುಖಾಂತರ ನಿಮ್ಗೆ ಕಳಿಸ್ತೀನಿ. ನೀವು ಸರ್ಕಾರದ ಮೇಲೆ ಅದನ್ನೆಲ್ಲ ನೀವು ವಾಟ್ಸಾಪ್ ಮಾಡಿ ಆ ಮುಖಾಂತರ ಸರ್ಕಾರವನ್ನು ಎಚ್ಚರಿಸಬೇಕು ಅಂತ ನಿಮ್ಮಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ. ಅಲ್ಲಿ ರಾಘವೇಂದ್ರ ಅಂತ ಇದ್ದಾರೆ, ಅವ್ರಿಗೆ ಈಗಾಗಲೇ ಅದನ್ನ ಕೊಡ್ತೀನಿ. ಅವರು ನಿಮ್ಮ ಮೊಬೈಲ್ ಮುಖಾಂತರ ಹಾಕ್ತಾರೆ. ಆ ಸರ್ಕಾರದ ಮೇಲೆ ಅವರು ಯಾರು ಹಿಂದಿ ಪರವಾಗಿ ಮಾತಾಡ್ತಾ ಇದ್ದಾರೋ ಅವ್ರ ಮೇಲೆ ಒತ್ತಡ ತರುವಂತ ಕೆಲಸವನ್ನ ದಯಮಾಡಿ ಇವತ್ತು ನೀವು ಮಾಡಿ. ಇದನ್ನು ಮಾತಾಡಬಾರ್ದಾಗಿತ್ತು, ಆದ್ರೆ ಇದು ಕನ್ನಡದ ಕೆಲಸ. ಹಾಗಾಗಿ ಅವರ ಮೇಲೆ ಒತ್ತಡವನ್ನು ತರಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ನನ್ನ ಕನ್ನಡ ಪರ ಹೋರಾಟಗಾರರಲ್ಲಿ ಮನವಿ ಮಾಡಿಕೊಡ್ತೀನಿ. ಮತ್ತೊಮ್ಮೆ ಜನಶಕ್ತಿ ಕೇಂದ್ರದ ಅಧ್ಯಕ್ಷರಿಗೆ ರಾಮೇಗೌಡರಿಗೆ ವಿಶೇಷವಾಗಿ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.